ಸಚಿವ ಸ್ಥಾನ ಸಿಗದವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಸಂದೇಶವನ್ನ ರವಾನೆ ಮಾಡಿದೆ. ಶಾಸಕರು ರಾಜೀನಾಮೆ ಕೊಟ್ಟರೆ ಅಂಗೀಕಾರ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಈಗ ಸಚಿವ ಸ್ಥಾನ ಸಿಗದೆ ವಂಚಿತರಾದವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಈಗಾಗಲೇ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ರು ಇಂಡಿ ಶಾಸಕ ರಾಜೀನಾಮೆ ಕೊಟ್ಬಿಟ್ರು ಹೋಗಿ. ಇನ್ನು ಕೆಲವೊಂದಿಷ್ಟು ಜನ ಶಾಸಕರು ಅಸಮಾಧಾನಗೊಂಡು ನಾಳೆ ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ಏನು ಹೇಳ್ತಾ ಇದೆ, ಯಾರೇ ರಾಜೀನಾಮೆ ಕೊಟ್ಟರು ಕೂಡ ತಗೊಂಡ್ಬಿಡಿ ಅದನ್ನ ಅಂತ ಹೇಳಿ ಖಡಕ್ ಆಗಿ ಹೇಳ್ತಾ ಇದೆ. ಎಲ್ರಿಗೂ ಸಚಿವ ಸ್ಥಾನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ ಸಚಿವ ಸ್ಥಾನ ನೀಡಿರೋದು ಪಕ್ಷದ ನಾಯಕರ ತೀರ್ಮಾನ. ಪಕ್ಷ ಹಾಗೂ ನಾಯಕರ ತೀರ್ಮಾನವನ್ನ ಎಲ್ಲರೂ ಗೌರವಿಸಬೇಕು. ಪಕ್ಷದ ವಿರುದ್ಧ ನಡೆಯುವ ಶಾಸಕರ ನಡೆಗೆ ಹೈಕಮಾಂಡ್ ಆಕ್ರೋಶ ವ್ಯಕ್ತಪಡಿಸಿದೆ. ಯಾರೇ ರಾಜೀನಾಮೆ ಕೊಟ್ಟರು ಸ್ವೀಕರಿಸಿ, ಅಂಗೀಕರಿಸಿ ಅಂತ ಹೇಳಿ ಸಂದೇಶ ರವಾನೆ ಮಾಡಿರೋದು ಹೈಕಮಾಂಡ್. ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಎಂಬ ಸಂದೇಶ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ಸೂಚನೆಯನ್ನ ನೀಡಲಾಗಿದೆ. ತಾಳ್ಮೆ, ತ್ಯಾಗ, ಸಂಯಮ ಅಗತ್ಯ. ಮುಂದೆ ಸ್ಥಾನಮಾನ ಸಿಗುತ್ತೆ. ಎಲ್ಲರಿಗೂ ಒಮ್ಮೆಲೆ ಸ್ಥಾನಮಾನ ನೀಡೋದು ಹೇಗೆ ಸಾಧ್ಯ? ರೆಬಲ್ ಶಾಸಕರ ನಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ನೀಡಿದೆ. ಯಾರೇ ರಾಜೀನಾಮೆ ಕೊಟ್ಟರೂ ಕೂಡ ಅದನ್ನು ಅಂಗೀಕರಿಸಿ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿರೋದು. ಸೊ ಆ ನಿಟ್ಟಿನಲ್ಲಿ ರೆಬೆಲ್ ಆಗಿರುವಂಥ ಶಾಸಕರಿಗೆ ಒಂದು ಭಯ ಬಂದಿದೆ. ಈಗ ಯಾಕಪ್ಪ ಬೇಕು, ಹೋದ ತಕ್ಷಣ ಮತ್ತೆ ಅಂಗೀಕಾರ ಆಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಸೈಲೆಂಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಅಸಮಾಧಾನ ಅಂತೂ ಇದ್ದೇ ಇದೆ, ಅದರಲ್ಲಿ ಏನು ಅನುಮಾನ ಇಲ್ಲ. ನೋಡಿ, ಅಲ್ಲಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಇದ್ದಾರಲ್ಲ, ಹೋಗಿ ಇವತ್ತು ಸ್ಪೀಕರ್ ಆಗಿದ್ದಂಥ ರುದ್ರಪ್ಪ ಲಮಾಣಿ ಅವರನ್ನು ಭೇಟಿ ಮಾಡಿ, ಈಗ ಅವರು ಸಚಿವರಾಗಿದ್ದಾರೆ ಬಿಡಿ ರುದ್ರಪ್ಪ ಲಮಾಣಿ ಅವರು, ಬಟ್ ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿನೇ, ಅಂದರೆ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆನೇ ಹೋಗಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಬಂದಿದ್ದಾರೆ ಯಶವಂತರಾಯಗೌಡ ಪಾಟೀಲ್ರು. ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸೊ ಇದೇ ರೀತಿಯಾಗಿ ಸಾಕಷ್ಟು ಜನ, ಈಗ ಬೇರೆ ಬೇರೆ ನಾಯಕರ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ಬೇಳೂರು ಗೋಪಾಲಕೃಷ್ಣ, ಹೀಗೆ ಒಂದಿಷ್ಟು ನಾಯಕರ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ಅವರೆಲ್ಲ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ. ಯಾಕೆ ಅಂತ ಅಂದರೆ, ನಾವು ಸಾಕಷ್ಟು ವರ್ಷ ಕೆಲಸ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು, ನಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ, ಪದೇ ಪದೇ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಸೊ ಹಾಗಾಗಿನೇ ಯಾರೆಲ್ಲ ರಾಜೀನಾಮೆ ಕೊಡೋದಕ್ಕೆ ಬರ್ತಾರೋ ಅದನ್ನು ಅಂಗೀಕರಿಸಿ, ಸ್ವೀಕರಿಸಿ ಅಂತ ಹೇಳಿ. ಸೊ ಮತ್ತೊಂದು ಕಡೆ ನೋಡಿ, ಅಲ್ಲಿ ಪ್ರಿಯಾಕೃಷ್ಣ ಬೆಂಬಲಿಗರು ಎಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಡಿ ಕೆ ಶಿವಕುಮಾರ್ ಅವರ ಫೋಟೋಗೆಲ್ಲ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ, ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ, ಅಷ್ಟು ಆಕ್ರೋಶ. ಕಾಂಗ್ರೆಸ್ನ ಕಾರ್ಯಕರ್ತರೇ ಇವರು, ಪ್ರಿಯಾಕೃಷ್ಣ ಅವರ ಬೆಂಬಲಿಗರು. ಸೊ ಇಷ್ಟೆಲ್ಲ ಅಸಮಾಧಾನ ಭುಗಿಲೆದ್ದಿದೆ ರಾಜ್ಯಾದ್ಯಂತ ಬೇರೆ ಬೇರೆ ಶಾಸಕರ ಬೆಂಬಲಿಗರಿಂದ. ಸೊ ಇದರ ಜೊತೆಗೆ ಸಂಪುಟವನ್ನು ಸೇರಿಕೊಂಡವರು ಖುಷಿಯಾಗಿದ್ದಾರೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಮೊದಲ ಬಾರಿ ಗೆದ್ದವರು ಇದ್ದಾರೆ ಸಂಪುಟದಲ್ಲಿ.